ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶನಿವಾರ ಏಕಾದಶಿ ಐತತ್ತ, ಅದಕ್ಕೆ ನಾವು ದೇವ್ರಿಗೆ ಹೋಗೋ ನಡಿ ಅಂದ್ಲು. ವಿಠಲ್ ಮಂದಿರಕ್ಕೆ ಹೋಗಿ ನಮಸ್ಕಾರ ಮಾಡಿ ಮತ್ತೆ ಮತ್ತೆ ಡ್ಯೂಟಿಗೆ ಹೋಗ್ಬೇಕು. ಟೈಮ್ ಆಗೈತಿ. ಈಗ ನಾ ಬರ್ಲಾಗ ರೆಡಿ ಆಗತ್ತಾಳ. ನಾ ರೆಡಿಯಾಗಿ ನಿಂತೀನಿ. ಗಾಡಿನೂ ಹೊರಗೆ ತೆಗೆದೆ. ದಿನ ಗಾಡಿ ಒಂದು ಹೊರಗೆ ತೆಗಿದು ಒಳಗೆ ಹಚ್ಚೋದು ಒಂದು ಹೈರಾಣ. ಏನು ಮಾಡ್ತೀರಿ? ಬಾ ಜಲ್ದಿ. ಇನ್ನೂ ಸೊಳಕ ಸುಪ್ಪಕ್ಕ ಮಾಡಕ್ಕ ಒಟ್ಟು ಹಾಕೋಬೇಡಿ. ನಿನ್ಗೆ ಯಾರು ಹಾಕೊಂಡಾರ? ಬಂದು ಈಗ ಹೋಗಿ ಸಿಕ್ಕಿವತ್ತು. ನಡಿ ಅಲ್ಲಿ ಹಚ್ಕೊಳ್ಳೋದೈತತ್ರ ಅಂತ. ಹೆಂಗೆ ಕೂತ್ ನಾವು ಚಂದ ಕಾಣಿಸುತ್ತೆ. ಫೋಟೋ ಇದ್ರಾಗ ತೆಗಿತೀನಿ. ಟೈಮ್ ಆಗಿದೆ. ಹೆಂಗೆ ಗಡಬಡ ಮಾಡ. ಅಲ್ಲಿಂದ ಬಂದು ಕೇಸಿ ಮತ್ತು ಹನುಮನ್ ದೇವ್ರಿಗೆ ಇಟ್ಟು ಹೋದ್ವಿ. ಹೊರತ್ನಾಗ ಶನಿವಾರ್ಲಾಗತ್ತ ಬಂದು ಟೈಮ್ ಒಂದಾಗೈತಿ. ಒಂದಿಗೆ ಬರತ್ತ ಬಂದು ಕೇಸಿ ಗಾವು ಬಿಟ್ಟು ಬಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಗಾವು ಬಿಟ್ಟು ಬಂದು ಈಗ ಕೂತ್ಕೊಂಡು ಅಲ್ಲಿ ಗುಡಿಯಾಗರೆ ಇಟ್ಟು ಪಾಳೆ ಐತಿ ಹೇಳ್ತೀನಿ. ಪಾಳೆ ನೋಡ್ಕೇಸಿ ಹೊಳೆ ಬಂದಿವಿ. ಹೊರಗೆ ಕಾಯಿ ಹೊಡ್ಸ್ಕೊಂಡ್ರೆ ಆಯ್ತೈತೆ. ಹೊರಗೆ ಬರ್ತೀವಿ, ಹೊರಗೆ ಕಾಯಿ ಹೊಡ್ಸ್ಕೊಳಕ್ಕೆ ಇಲ್ಲ. ಅದಕ್ಕೆ ಮತ್ತೆ ಒಳಗೈತೆ ಅಂದ್ರೆ ಮತ್ತೆ ಉಲ್ಟಾ ಪಾಳೆ ಹಚ್ಚಿದ್ವಿ. ಇಲ್ಲೇ ಐತಿ ಮತ್ತೆ ಒಂದು 5-10 ನಿಮಿಷ ಜಲ್ದಿ ಬರ್ತಿದ್ವಿ. ಮತ್ತು ಉಲ್ಟಾ ಪಾಳೆ ಹಚ್ಕೇಸಿ ದರ್ಶನ ಆಯಿತು. ಪದ್ಧತಿ ಸರಿ ಮುಗಿಸ್ಕೊಂಡು ಬಂದು ಬರೋಣ ಈಗ ಕೂತೀನಿ ಅಂತ ಇಟ್ಕೊಂಡು ನಾನು ಊಟ ಅದು ಮಾಡಿ ಕೇಸಿ ಹೋಗ್ಬೇಕು ಡ್ಯೂಟಿಗೆ. ಇವತ್ತು ಎದಕ್ಕೆ ಹೋಗಿದ್ದೀವಿ ಅಂದ್ರೆ ಏಕಾದಶಿ ಅದ. ಇವತ್ತು ದೊಡ್ಡ ಏಕಾದಶಿ ಐತತ್ತ. ಅದ್ರ ಸಲುವಾಗಿ ಗುಡಿಗೆ ಹೋಗೋಣ ನಡೆಯತ್ತ ಅನ್ಲಾಗ ಅವು ಹೋಗಿ ಬಂದೀವಿ. ನಾನು ಉಪವಾಸ ಮಾಡೋದಾಗಲ್ಲ. ಕಟ್ಟಿ ಹಸಿತೈತಿ. ನಂದು ಸಂಕಟ ಆದಂಗೆ ಆಗ್ತೈತಿ. ಅದಕ್ಕೆ ಗಾವು ಬೇಕು. ನೀವು ಉಪವಾಸದವ ನಾ ಇಲ್ಲ. ನೋಡು ಮತ್ತೆ